ಕ್ಷೇತ್ರ ಶಿಕ್ಷಣ ಕ್ಷೇತ್ರದಲ್ಲಾಗಲಿ ಆರೋಗ್ಯ ಕ್ಷೇತ್ರದಲ್ಲಾಗಲಿ ಭಾಳ ಹಿಂದುಳಿದ ಒಂದು ಕ್ಷೇತ್ರ ಆಗಿತ್ತು. ಅವರು ಬಂದ ಮೇಲೆ ನಮ್ಮಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಕೂಡ ಏನದ ಅಂದ್ರೆ ಒಳ್ಳೆ ರೀತಿ ಏನದ ದೊಡ್ಡದಾಗಿ ಬೆಳೆದಿದೆ. ಆಮೇಲೆ ಮೆಡಿಕಲ್ ಕಾಲೇಜ್ ಕೂಡ ಬೀದರಿಗೆ ಕೊಟ್ಟಿದ್ದಾರೆ, ಇಂಜಿನಿಯರಿಂಗ್ ಕಾಲೇಜ್ ಕೂಡ ಕೊಟ್ಟಿದ್ದಾರೆ. ಬಾಲ್ಕಿ ಕೂಡ ಭಾಳ ಒಂದು ಹದಗೆಟ್ಟಿದಂಥ ಎಲ್ಲ ರೋಡ್ಗಳು ಅದು ಇದೆಲ್ಲ ಇತ್ತು. ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಆಗಿದೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ. ಭಾಳ ಒಂದು ಹರ್ಷದಿಂದ ನಾನು ಇವತ್ತು ಆ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಅಷ್ಟೇ ಅಲ್ಲ, ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಕೂಡ ಅವ್ರ ಕೊಡುಗೆ ಬಹಳ ಕೊಡುಗೆ ಇದೆ ಅವ್ರ ಅನುಭವ. ಆಮೇಲೆ ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬೀದರ್ ಬಸವರಾಜ್ ಜಾಬಶೆಟ್ಟಿ ಮಾತಾಡ್ತಾ ಇದ್ದೀನಿ. ಇವತ್ತಿನ ದಿವಸ ನಮಗೆ ಭಾಳ ಸಂತೋಷದ ದಿನ. ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೇಜಿ ಅವರಿಗೆ ಈ ಒಂದು ಡಿ.ಕೆ. ಅವರ ಕ್ಯಾಬಿನೆಟ್ನಲ್ಲಿ ಇವತ್ತೇ ಮಂತ್ರಿ ಸ್ಥಾನ ಸಿಕ್ಕಿದೆ. ಅದಕ್ಕೆ ನಾನು ಇವತ್ತು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರಿಗೂ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಅದರ ಜೊತೆಗೆ ನಮ್ಮ ಸನ್ಮಾನ್ಯ ಈ ಕಲ್ಯಾಣ ಕರ್ನಾಟಕದ ಹಿರಿಯರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಎಐಸಿಸಿ ಅಧ್ಯಕ್ಷರಾಗಿ ಅವರು ಕೂಡ ಈ ಭಾಗಕ್ಕೆ ಒಂದು ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಾರೆ ಅಂತ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನೇನದ ಅವರಿಗೆ ಧನ್ಯವಾದ ನಾನು ಅರ್ಪಿಸ್ತೀನಿ. ಆಮೇಲೆ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೇಜಿ ಅವರಿಗೆ ಇವರು 4 ಸಲ MLA ಆಗಿ ಆರಿಸಿ ಬಂದಿದ್ದಾರೆ. ಎಲ್ಲ ಜನಪರ ಆಡಳಿತ ಒಳ್ಳೆ ರೀತಿಯಾಗಿ ಕೊಟ್ಟಿದ್ದಾರೆ. 2 ಸಲ ಏನಾದರೂ ಮಂತ್ರಿಗಳಾಗಿ ಏನಾದರೂ ಸ್ಥಾನ ಗ್ರಹಣ ಮಾಡಿದ್ದಾರೆ. ಇವತ್ತು ಕೂಡ ಈ ಒಂದು ಕ್ಯಾಬಿನೆಟ್ನಲ್ಲಿ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ನಲ್ಲಿ ಕೂಡ ಅರಣ್ಯ ಮಂತ್ರಿಗಳಾಗಿ ಸೇವೆ ಮಾಡಿದ್ರು. ಜೊತೆಗೆ ಹಿಂದೆ ಏನಂತಂದ್ರೆ ಈ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಕೂಡ ಅವರು ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಒಳ್ಳೆ ರೀತಿ ಆಡಳಿತ ಕೊಟ್ಟಿದ್ದಾರೆ. ಅದನ್ನು ಮೆಚ್ಚಿಕೊಂಡು ಇವತ್ತು ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಕೂಡ ಅದನ್ನೇ ಏನಾದರೂ ಇವತ್ತು ಮುಂದುವರಿಸಿಕೊಂಡು ಇವತ್ತು ಕೂಡ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ನಮ್ಮ ಬೀದರ್ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಸರ್, ಈಗ ಈಶ್ವರ್ ಖಂಡ್ರೆ ಅವರು ಆಡಿಯೋ